ಗದಗ ಜಿಲ್ಲೆಯ ಇಟ್ಟಿಗೇರಿ ಸಮೀಪದ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಅನಾಹುತವನ್ನು ತಡೆಯೋಕೆ ತಕ್ಷಣವೇ ಲಕ್ಷ್ಮೇಶ್ವರ ಉದಯ ಭಾಗದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದೇ ವಿಚಾರವಾಗಿ ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೇಶ್ವರದಲ್ಲಿ ಏನು ಅತಿಯಾಗಿ ಬೆಳೀತಾ ಇರುವಂತಹ ಒಂದು ಪಟ್ಟಣ ಅಂತ ಹೇಳಿ ಗುರುತಿಸಿಕೊಳ್ಳುತ್ತಾ ಇದೆ. ಲಕ್ಷ್ಮೇಶ್ವರದ ಕೆರೆಯ ಪಕ್ಕದಲ್ಲಿನೇ ರಾಜ್ಯ ಹೆದ್ದಾರಿ ಹಾದು ಹೋಗಿದ್ದು ಪ್ರತಿದಿನ ಸಾವಿರಾರು ವಾಹನಗಳು ಇಲ್ಲಿ ಸಂಚರಿಸ್ತಾ ಇವೆ. ರಸ್ತೆ ಮತ್ತು ಕೆರೆಯ ನಡುವೆ ಸರಿಯಾದಂತಹ ರಕ್ಷಣೆ ಇಲ್ಲದೆ ಕಾರಣ ವಾಹನಗಳು ತಮ್ಮ ನಿಯಂತ್ರಣವನ್ನು ತಪ್ಪಿ ಇಲ್ಲಿ ಅನಾಹುತಗಳು ಆಗ್ತಾ ಇವೆ. ನೇರವಾಗಿ ಕಂದಕಕ್ಕೆ ಉರುಳಿ ಬೀಳುವಂತಹ ಘಟನೆಗಳು ನಡೀತಾ ಇವೆ. ಈ ಹಿಂದೆ ಕೂಡ ಕೆರೆಯ ನೀರು ರಸ್ತೆ ದಾಟಿ ಬಂದಿದ್ವು, ಮನೆಯೊಳಗೆ ಕೂಡ ನುಗ್ಗಿ ಹೋಗಿದ್ವು. ದೊಡ್ಡ ಅನಾಹುತವೇ ಸಂಭವಿಸುತ್ತೆ. ಇದರಿಂದಾಗಿ ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿದೆ. ಆ ಸಮಯದಲ್ಲಿ ನೋಡಿ, ಮುನ್ನೆಚ್ಚರಿಕಾ ಕ್ರಮವಾಗಿ ರಸ್ತೆ ಮಧ್ಯದಲ್ಲಿ ಒಂದು ಮಣ್ಣು ತೂರಿ ಏನಾಗುತ್ತೆ ಸುರಿದು ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಅದು ಗಟ್ಟಿಯಾಗಿ ಇಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಪರಿಗಣಿಸಿ ಇದಕ್ಕೇನಾದರೂ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಇನ್ನು ವೈಜ್ಞಾನಿಕವಾಗಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಸಾರ್ವಜನಿಕರ ಸಂಚಾರಕ್ಕೆ ಇದು ಒಳ್ಳೆಯ ಉತ್ತಮ ರೀತಿಯಾದಂಥ ಒಂದು ಅನುಕೂಲ ಮಾಡಿಕೊಂಡಂತೆ ಆಗುತ್ತೆ ಅಂತ ಹೇಳಿ ಜನರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಗಮನವನ್ನು ಹರಿಸಿ ಆದಷ್ಟು ಬೇಗ ತಡೆಗೋಡೆಯನ್ನು ನಿರ್ಮಿಸಿ ಅಂತ ಮನವಿ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಸ್ಟೋರಿ ಬಂದಿಲ್ಲ, ಆದ ಕಾರಣಗಳು ಸ್ಟೋರಿಗೆ ಹೆಚ್ಚಿನ ಗಮನ ಕೊಟ್ಟು ಇನ್ನೇನು ಮಾಡಕ್ ಅದನ್ನ ನೀನು ಅಲ್ಲೇ ಕಾನ್ಸೆಪ್ಟ್ ಏನಕ್ಕೆ ಹೇಳ ಅಣ್ಣ, ನೀನು ಅಲ್ಲೇ ಈ ಬಂದಲ್ಲಿನ ಚರ್ಚೆ ಮಾಡಿ ಅಲ್ಲೇ ಡ್ರಾ ನಿನ್ಗೆ ಹೆಂಗೆ ಹೇಳೋಣ, ಅಲ್ಲೇ ಸ್ಪರ್ಧೆ, ಅಲ್ಲೇ ಡ್ರಾ, ಅಲ್ಲೇ ಬುಮ್ ಅಂತ ತೊಗೊಳಕೊಂತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.